ನಕಲಿ ಕ್ರಿಪ್ಟೋ ಕರೆನ್ಸಿ ಹಾವಳಿಗೆ ಕೋಟಿ ಕೋಟಿ ಲಾಸ್ ಆಗಿದೆ. ಶಿವಮೊಗ್ಗದಲ್ಲಿ ಕ್ರಿಪ್ಟೋ ಕರೆನ್ಸಿ ಹೆಸರಲ್ಲಿ ದೊಡ್ಡ ಹಗರಣ ನಡೆದಿದೆ ಎನ್ನುವಂತಹ ಆರೋಪ ಕೇಳಿಬಂದಿದೆ. ಯುನಿಟಿ ಮೆಟಾ ಟೋಕನ್ ಕಂಪನಿ ವಿರುದ್ಧ ಈ ಆರೋಪಗಳು ಬಂದಿದ್ದಾವೆ. ಯುಎಂಟಿ, ಯುಬಿಟಿ, ಯುವಿಸಿ, ಯುವಿಸಿಎಕ್ಸ್ ಹಾಗೆ ಎಂಎಂಎಂಎನ್ಸಿ ಕಾಯಿನ್ ಹೆಸರಲ್ಲಿ ನಕಲಿ ಕ್ರಿಪ್ಟೋ ಕರೆನ್ಸಿ ಆಗಿದೆ ಅಂತ ಹೇಳಿ ರಾಜ್ಯಾದ್ಯಂತ 2,000 ಕೋಟಿ ರೂಪಾಯಿ ವಂಚನೆ ಆಗಿದೆ ಎನ್ನುವಂತಹ ಆರೋಪ. 1 ಲಕ್ಷ ಹಣ ಹೂಡಿಕೆ ಮಾಡಿದ್ರೆ ಪ್ರತಿ ತಿಂಗಳು 15,000 ಕ್ಯಾಶ್ ಬ್ಯಾಕ್. ನೋಡ್ರಿ ಹೆಂಗ್ ನಂಬಿದ್ದಾರೆ ಜನ. ಡಬಲ್ ಹಣದ ಆಸೆಗೆ ಬಿದ್ದು ಹಣ ಕಳೆದುಕೊಂಡಿದ್ದಾರೆ ಸಂತ್ರಸ್ತರಂತ ಹೇಳಂಗಿಲ್ಲ ನಾವು. ಏನೋ ಆಸೆಗೆ ಬಿದ್ದು ದುಡ್ಡು ಇನ್ವೆಸ್ಟ್ ಮಾಡಿದ್ದಾರೆ, ಈಗ ದುಡ್ಡು ಕಳ್ಕೊಂಡು ಪರದಾಡ್ತಾ ಇದ್ದಾರೆ. ಯಾರಾದ್ರೂ ಕೊಡ್ತಾರಾ ಡಬಲ್ ಹಣನ? ಉಚಿತ ಫಾರಿನ್ ಟ್ರಿಪ್ ಆಮಿಷ ನೋಡಿ, ಅದಕ್ಕೂ ಕೂಡ ಇವರು ಮೇಲೆ ಬಿದ್ದು 1 ಲಕ್ಷ ಇನ್ವೆಸ್ಟ್ ಮಾಡಿಬಿಟ್ಟಿದ್ದಾರೆ. ಈಗ ದುಡ್ಡು ಇಲ್ಲ, ಟ್ರಿಪ್ಪು ಇಲ್ಲ. ಯುಎಂಟಿ ಕಂಪನಿಯಿಂದ ಮೋಸ ಹೋಗಿದ್ದಾರೆ ಇವರು. ಬ್ರಿಜ್ ಮೋಹನ್ ಸಿಂಗ್ ಎಂಬ ವ್ಯಕ್ತಿಯ ಒಡೆತನದ ಯುಎಂಟಿ ಕಂಪನಿ ಅದು. ಕಾನೂನು ಸಮರಕ್ಕೆ ಸಂತ್ರಸ್ತರು ಅಂತ ಈಗ ಸಂತ್ರಸ್ತರು ಅಂತ ಏನು ಹೇಳ್ತಾ ಇದ್ದಾರೆ, ಅವರು ಮುಂದಾಗಿದ್ದಾರೆ. ನೋಡಿ, ಯಾವಾಗ ನಮ್ಮ ಜನರಿಗೆ ಬುದ್ಧಿ ಬರೋದಿಲ್ವೋ ಇಂತಹ ನಕಲಿ ಕಂಪನಿಗಳು ಓಪನ್ ಆಗ್ತಾನೆ ಇರ್ತವೆ, ಅವ್ರ ತಲೆ ಬೋಳಿಸ್ತಾನೆ ಇರ್ತಾರೆ, ಈ ರೀತಿ ಮೋಸ ಮಾಡ್ತಾನೆ ಇರ್ತಾರೆ. ನಿಮಗೆ ಅಷ್ಟು ಬಡ್ಡಿ ಕೊಡ್ತೀವಿ ಅಥವಾ ಅಷ್ಟು ನಿಮಗೆ ಹಣ ಬರುತ್ತೆ, ನಿಮಗೆ 1 ಲಕ್ಷ ಇನ್ವೆಸ್ಟ್ ಮಾಡಿದರೆ 15-20 ಸಾವಿರ ಕೊಡ್ತೀವಿ, ಫಾರಿನ್ ಟ್ರಿಪ್ ಕೊಡ್ತೀವಿ ಅಂತ ಹೇಳಿ ಇವ್ರು ನಂಬರ್ ಹೆಂಗಿದ್ದಾರೆ ಅಂತ. ಇದು ಯುಎಂಟಿ, ಯುಬಿಟ್, ಯುವಿಸಿಎಕ್ಸ್, ಎಂಎಂಸಿ ಅಂತ ಕ್ರಿಯೇಟ್ ಮಾಡಿರುವಂತ ಒಬ್ಬ ಬ್ರಿಜ್ ಮೋಹನ್ ಅಂದ್ಬಿಟ್ಟು ದುಬೈನಲ್ಲಿದ್ದಾನೆ, ಬಿಹಾರ ಮೂಲದವನು. ಏನ್ ಕಂಪ್ನಿ ಅದು? ಅದು ಕ್ರಿಪ್ಟೋ ಕರೆನ್ಸಿ, ಡೂಪ್ಲಿಕೇಟ್ ಕ್ರಿಪ್ಟೋ ಕರೆನ್ಸಿನ ಒರಿಜಿನಲ್ ಕ್ರಿಪ್ಟೋ ಕರೆನ್ಸಿ ಅಂತ ಜನಗಳಿಗೆ ನಂಬಿಸಿ ಈ ಕ್ರಿಪ್ಟೋ ಕರೆನ್ಸಿಲಿ ಹಣನ ಹಾಕಿದ್ರೆ ನಿಮ್ಗೆ 1 ವರ್ಷಕ್ಕೆ 1 ಲಕ್ಷಕ್ಕೆ 3 ಲಕ್ಷ ಕೊಡ್ತೀನಿ ಅಂತ ಹೇಳಿ, ಮತ್ತೆ ಅದರಿಂದ ನಿಮ್ಗೆ ಫಾರಿನ್ ಟ್ರಿಪ್ ಮಾಡಿಸ್ತೀನಿ, ನಿಮ್ಗೆ ಕಾರ್ ಕೊಡಿಸ್ತೀನಿ, ಗಾಡಿ ಕೊಡಿಸ್ತೀನಿ ಅಂತ ಹೇಳಿ ಎಲ್ಲರಿಗೂ ಮೊದಲು ಸ್ವಲ್ಪ ಕೊಟ್ಟು ಜನಗಳಿಗೆ ಒಬ್ಬರಿಂದ ಒಬ್ಬರಿಗೆ 100 ಕೋಟಿ ಹಾಕ್ಸಿದಾನೆ ಕರ್ನಾಟಕದಲ್ಲಿ. ಮತ್ತೆ ನಮ್ ಕಡೆಯಿಂದಲೂ 1.5 ಕೋಟಿನ ಇನ್ವೆಸ್ಟ್ ಮಾಡಿಸಿದಾನೆ ನಮ್ಮ ಸ್ನೇಹಿತರು ನಮ್ಮಿಂದ. ಈಗ 1.5 ವರ್ಷದಿಂದ ಕೊಡ್ತೀನಿ ಅಂತ ಜನಗಳಿಗೆ ಯಾವುದೇ ಹಣನ ಕೊಟ್ಟಿಲ್ಲ. ಶಿವಮೊಗ್ಗದಲ್ಲಿ ಎಷ್ಟು ಜನ ಇನ್ವೆಸ್ಟ್ ಮಾಡಿದ್ದಾರೆ? ಶಿವಮೊಗ್ಗದಲ್ಲಿ ಕಡಿಮೆ ಅಂದ್ರೆ 1,500 ಜನ ಇನ್ವೆಸ್ಟ್ ಮಾಡಿದ್ದಾರೆ. ನನ್ನ ಹೆಸರು KC ಬಸವರಾಜ್ ಅಂತ, ಅಡ್ವೊಕೇಟ್, ಶಿವಮೊಗ್ಗ. ಇವತ್ತೇನು ಕ್ರಿಪ್ಟೋ ಕರೆನ್ಸಿ ಅನ್ರಿಜಿಸ್ಟರ್ಡ್ ಡೆಪಾಸಿಟ್ ಸ್ಕೀಮ್ಸ್ ಮೂಲಕ ಇವತ್ತು ಹಣವನ್ನು ಕಳ್ಕೊಂಡಿದ್ದಾರೆ. ರಾಜ್ಯದ ಅನೇಕ ಭಾಗದಿಂದ ಸಂತ್ರಸ್ತರು ಇವತ್ತು ಬಂದು ಅವ್ರದೇ ಆದಂಥ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ಅದಕ್ಕೆ ಕಾನೂನು ಸಲಹೆಯನ್ನು ಕೊಡಬೇಕು ಅಂತೇಳಿ ಕೇಳ್ಕೊಂಡಾಗ ಶಿವಮೊಗ್ಗದಿಂದ ಒಬ್ಬ ವಕೀಲನಾಗಿ ನಾನು ಅವರಿಗೆ ಕಾನೂನು ಸಲಹೆಯನ್ನು ಕೊಡ್ತಾ ಇದ್ದೀವಿ. ಅದ್ರ ಪ್ರಕಾರ ಈಗ ನಾವು ಮೊದಲು ಹೇಳಿರ್ತಕ್ಕಂಥ ಏನು ಅಂತ ಹೇಳಿದ್ರೆ, ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಒಂದು ಹಗರಣದಲ್ಲಿ ಬ್ರಿಜ್ ಮೋಹನ್ ಸಿಂಗ್ ಮತ್ತು ಅವರ ಸಹಚಾರದಿಂದ ಹಣವನ್ನು ಕಳ್ಕೊಂಡಿರ್ತಕ್ಕಂಥದ್ರ ಬಗ್ಗೆ ನಾವು ಮಾಹಿತಿನ ಪತ್ರಿಕೆಗಳಲ್ಲಿ, ಟಿವಿ ಮಾಧ್ಯಮಗಳಲ್ಲಿ ನಾವು ಕೇಳ್ತಾ ಇದ್ವಿ. ನಾವು ಯುಎಂಟಿ ಅಂತೇಳಿ ಒಂದು ಕಂಪ್ನಿನ ನಂಜನಗೌಡ ಅಂತೇಳಿ ಅವರು ಬಂದ್ರು ಸರ್, ಮೈಸೂರವರು. ಅವ್ರ ಮುಖಾಂತರ ನಾವು ಹೂಡಿಕೆ ಮಾಡಕ್ ಶುರು ಮಾಡಿದ್ವಿ. ಒಂದೊಂದೇ ಚೇಂಜ್ ಮಾಡ್ತಾ ಬಂದ್ರು ಸರ್. ಕ್ರಿಪ್ಟೋ ಕರೆನ್ಸಿ ಅಂತ ಬಂದಿದೆ, ಕ್ರಿಪ್ಟೋ ಕರೆನ್ಸಿ ಜಾಸ್ತಿ ಹಣ ಮಾಡ್ಬೋದು, ಪರ್ಸೆಂಟೇಜ್ ಜಾಸ್ತಿ ಬರ್ತದೆ, ಇಷ್ಟು ನಾವು 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 15% ಇಂಟ್ರೆಸ್ಟ್ ಕೊಡ್ತೀವಿ, ಕಾಯಿನ್ ಮುಖಾಂತರ ಕೊಡ್ತೀವಿ, ಎಲ್ಲದೂ ಮೋಟಿವೇಶನ್ ಮಾಡ್ತಾ ಬಂದ್ರು ಸರ್. ಅಲ್ಲಿಂದ ಯುಎಂಟಿಯಿಂದ ಯುಬಿಟಿ ಚೇಂಜ್ ಮಾಡಿದ್ರು, ಯುಬಿಟಿಯಿಂದ ಯುವಿಸಿ ಚೇಂಜ್ ಮಾಡಿದ್ರು, ಯುವಿಸಿಯಿಂದ ಯುವಿಸಿಎಕ್ಸ್ ಚೇಂಜ್ ಮಾಡಿದ್ರು, ಯುವಿಸಿಎಕ್ಸ್ ಇಂದ MMMC ಬಂದ್ರು. ಅಂದ್ರೆ ಒಂದಕ್ಕೊಂದು ಲಿಂಕ್ ಮಾಡ್ತಾ ಬಂದ್ರು. ನಮ್ಮ ಇನ್ವೆಸ್ಟ್ಮೆಂಟ್ ಮಾಡಿದ್ದನ್ನ ಮತ್ತೊಂದು ತಗೊಂಡೋಗ್ತಾ ಬಂದ್ರು. ಅದರಿಂದ ಎಲ್ಲರೂ ಕೂಡ ಮೋಸ ಹೋಗಿದ್ವಿ ಸರ್. ಇಲ್ಲಿ ಮೋಸ ಹೋಗಿದ್ದೀವಿ ಅಂತ ಗೊತ್ತಾಗೋದ್ರೊಳಗೆ ನಾವು ಮೋಸ ಹೋಗ್ಬಿಟ್ಟಿದ್ವಿ ಸರ್. ಎಷ್ಟು ಹಣ ಕಳ್ಕೊಂಡು? 9 ಲಕ್ಷ ಚಿಲ್ಲರೆ ಹಾಕಿದ್ದೀನಿ. ಸಾಕಷ್ಟು ಜನ ನಮ್ಮ ಮುಖಾಂತರ ಅವರು ಬಂದು ನಮ್ಮ ಮುಖಾಂತರ ಹಾಕ್ಸಿದ್ದಾರೆ ಸರ್. ಅಡ್ವರ್ಟೈಸ್ಮೆಂಟ್ ಮಾಡಿ ಸಾಕಷ್ಟು ಜನ ದುಡ್ಡು ಹಾಕ್ಸಿದ್ದಾರೆ. ಓಕೆ, ಯಾವ ಇಯರ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರಿ? 24 ಜುಲೈಯಲ್ಲಿ ಸರ್. ನಾವು ಮೊನ್ನೆ ಡಿಸೆಂಬರ್ 25 ಮೋಸ ಆಗಿದೆ ಅಂತ ಗೊತ್ತಾಗಿದೆ ಅವಾಗ? 25 ಡಿಸೆಂಬರ್ ವರೆಗೂ ನಮಗೆ ಗೊತ್ತಾಗಿಲ್ಲ ಸರ್. 25 ಡಿಸೆಂಬರ್ ಅಲ್ಲಿ ಗೊತ್ತಾಯ್ತು. ಗೊತ್ತಾದ್ರ ಮೇಲೆ 25 ಡಿಸೆಂಬರ್ ಒಳಗಡೆ ನಮಗೆ ಎಲ್ಲದನ್ನು ಟೋಟಲ್ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ನೀಡ್ತಾರೆ. ಪೃಥ್ವಿ, ನೋಡ್ತಾನೆ ಇದೀವಿ, ಸಂತ್ರಸ್ತರಂತ ಹೇಳಂಗಿಲ್ಲ, ಮೋಸ ಹೋದರು. ಯಾಕಂದ್ರೆ 1 to double ಕೊಡ್ತೀವಿ, ನಿಮ್ಗೆ ಫಾರಿನ್ ಟ್ರಿಪ್ ಕೊಡ್ತೀವಿ ಅಂತ ಯಾರಾದ್ರೂ ಸುಮ್ಮನೆ ಮಾಡ್ತಾರಾ? ಅದು ಫೇಕ್ ಇದ್ದೇ ಇರುತ್ತೆ. ಯಾಕೆ ಮೊದಲೇ ಎಚ್ಚೆತ್ತುಕೊಳ್ಳಿಲ್ಲ ಅಂತವ್ರು? ಎಸ್ ಪ್ರಭು, ಏನು ಮಲೆನಾಡಿನಲ್ಲಿ ನಕಲಿ ಕ್ರಿಪ್ಟೋ ಕರೆನ್ಸಿ ಈ ಒಂದು ಜಾಲಕ್ಕೆ ಇವತ್ತು ಒಂದಿಷ್ಟು ಜನ ಇದರಲ್ಲಿ ಸಂಪೂರ್ಣ ಎಲ್ಲರೂ ಕೂಡ ಮೋಸ ಹೋಗಿದ್ದಾರೆ ಅಂತ. ಕೆಲವರು ದುಡ್ಡಿನ ಆಸೆಗೆ ಇದಕ್ಕೆ ಈ ಜಾಲದ ಒಳಗೆ ಹೋಗಿ ಇವತ್ತು ಲಕ್ಷಾಂತರ ರೂಪಾಯಿಯನ್ನ ಕಳ್ಕೊಂಡು ಅವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಏನು ಯುನಿಟಿ ಮೆಟಾ ಟೋಕನ್ ಕಂಪ್ನಿ ಅನ್ನೋ ಹೆಸರಲ್ಲಿ ಕ್ರಿಪ್ಟೋ ಕರೆನ್ಸಿ ಮೇಲೆ ನಾವು ಇನ್ವೆಸ್ಟ್ ಮಾಡಿದ್ರೆ, ಎಕ್ಸಾಂಪಲ್ 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಏನ್ ಇನ್ವೆಸ್ಟ್ ಮಾಡಿದವರಿಗೆ ಪ್ರತಿ ತಿಂಗಳು ಸುಮಾರು 1 ಲಕ್ಷಕ್ಕೆ 15,000 ರಿಟರ್ನ್ ಹಣ ಕ್ಯಾಶ್ ಬ್ಯಾಕ್ ರೂಪದಲ್ಲಿ ಕೊಡ್ತೀವಿ ಅಂತ ಹೇಳಿ ಜನರನ್ನ ನಂಬಿಸಿ
ಸಾವಿರಾರು ಕೋಟಿ ಈಗ ರಾಜ್ಯಾದ್ಯಂತ 2,000 ಕೋಟಿ ಹಣ ಇದೇ ರೀತಿ ವಂಚನೆ ಆಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯಲ್ಲೇ ಸುಮಾರು 600-700 ಕೋಟಿ ರು ಹಣ ಈ ಜಾಲದಲ್ಲಿ ಇದಾಗಿದೆ ಅಂತ. Thank you.